ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ 10 ನಿಮಿಷದಲ್ಲಿ ದಿಢೀರಾಗಿ ಪಡ್ಡು ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇಡ್ಲಿ ಬಳಸ್ಕೊಂಡು ದಿಢೀರಾಗಿ ಪಡ್ಡು ಮಾಡೋಣ. ಎಷ್ಟು ಬೆಳ್ಳಗೆ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ನೋಡಿ, ಮೆತ್ತಗೆ. ಇದೇ ರೀತಿ ನೀವು ಕೂಡ ದೋಸೆ ಇಡ್ಲಿ ಮಾಡಿ ಬೇಜಾರಾಗಿದ್ದರೆ, ದಿಢೀರಾಗಿ ಏನಾದರೂ ಹೊಸ ರೀತಿ ರೆಸಿಪಿ ಟ್ರೈ ಮಾಡಬೇಕನ್ನೋ ಹಾಗಿದ್ದರೆ ಈ ಇಡ್ಲಿ ರವೆಯಿಂದ ಪಡ್ಡನ್ನು ಮಾಡಿ ನೋಡಿ, ಇಷ್ಟಪಡ್ತೀರಾ. ಇದನ್ನು ಮಾಡೋಕ್ಕೆ ಕಮ್ಮಿ ಸಮಯ, ಏನಿಲ್ಲ ಅಂದರೂ ಹಾಫ್ ಆನ್ ಅವರ್ನಲ್ಲಿ ಆಗಿಬಿಡುತ್ತೆ. ಅಕ್ಕಿ ನೆನೆಸಿಲ್ಲ, ರುಬ್ಬಿಲ್ಲ, ಅಥವಾ ನಾವೇನು ಮಾಡ್ಕೊಳಕ್ಕೆ ಮನಸ್ಸೇ ಇಲ್ಲ ಅನ್ನೋರು ಈ ರೀತಿ ಬೆಳಗಿನ ತಿಂಡಿಗೆ ಬ್ರೇಕ್ಫಾಸ್ಟಿಗೆ ಮಾಡ್ಕೊಳ್ಳಿ, ಇಷ್ಟಪಡ್ತೀರಾ. 1 ಕಪ್ ಆಗುವಷ್ಟು ನಾನಿಲ್ಲಿ ಇಡ್ಲಿ ರವೆನ ತೊಗೊಂಡಿದ್ದೀನಿ. ಇಡ್ಲಿ ರವೆನ ಫಸ್ಟು ನೀಟಾಗಿ 1-2 ಸತಿ ತೊಳೆದ್ಬಿಟ್ಟು ಒಂದು 5 ನಿಮಿಷಗಳ ಕಾಲ ಅಥವಾ 10 ನಿಮಿಷಗಳ ಕಾಲ ಇದನ್ನು ನೆನೆ ಹಾಕೋಕ್ಕೆ ಬಿಟ್ಬಿಡಬೇಕು. ನೆಕ್ಸ್ಟು ಇನ್ನೊಂದು ಅರ್ಧ ಕಪ್ ಆಗುವಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ. ಇಲ್ಲಿ ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ. ಇದನ್ನು ಕೂಡ ನೀಟಾಗಿ ತೊಳ್ಕೊಂಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿ ನೆನೆ ಹಾಕಿ ಇಟ್ಕೊಂಡ್ಬಿಟ್ರೆ ಮುಗಿದು ಹೋಗ್ಬಿಡುತ್ತೆ. ನೆಕ್ಸ್ಟ್ ನೋಡಿ, ಒಂದು 10 ನಿಮಿಷ ಆಗಿದೆ. ಈಗ 10 ನಿಮಿಷದಲ್ಲಿ ಎಷ್ಟು ಮೆತ್ತಗಾಗಿದೆ ನೋಡಿ. ನೀವೇನಾದರೂ ಇಡ್ಲಿ ರವೆ ಇಷ್ಟ ಇಲ್ಲ ಅನ್ನೋರು ಈ ಜಾಗದಲ್ಲಿ ಚಿರೋಟಿ ರವೆ ತೊಗೋಬೋದು, ಸಣ್ಣ ರವೆ ಆದರೂ ತೊಗೋಬೋದು. ಅದು ಕೂಡ ಕರೆಕ್ಟಾಗಿ ಇಷ್ಟೇ ತೊಗೊಂಡ್ರೆ ಬರುತ್ತೆ. 1 ಕಪ್ ಆಗುವಷ್ಟು ರವೆ ತೊಗೊಂಡ್ರೆ ಸಾಕಾಗುತ್ತೆ. ಈಗ ನೀರನ್ನೆಲ್ಲ ತೆಗೆದುಬಿಟ್ಟು 1 ಕಪ್ ರವೆ ಏನಿದೆ ಅಲ್ವಾ, ಅದನ್ನು ಚೆನ್ನಾಗಿ ನೆನೆ ಹಾಕ್ಕೊಂಡಿದ್ದೆ 10 ನಿಮಿಷ. ಈಗ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ತರಿಯಾಗಿ ರುಬ್ಕೋಬೇಕು. ನೆಕ್ಸ್ಟು ಅದೇ ಮಿಕ್ಸಿ ಜಾರಿಗೆ ನಾನಿಲ್ಲಿ ಅವಲಕ್ಕಿನ ತೊಗೊಂಡಿದ್ದೀನಿ. ನೆನೆಸಿಟ್ಟಿರುವಂಥ ಅವಲಕ್ಕಿಗೆ 2 ಸ್ಪೂನ್ ಆಗುವಷ್ಟು ನಾನಿಲ್ಲಿ ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ನಿಮಗೆ ಮೈದಾ ಹಿಟ್ಟು ಇಷ್ಟ ಇಲ್ಲ ಅನ್ನೋ ಹಾಗಿದ್ರೆ ನೀವಿಲ್ಲಿ ಅಕ್ಕಿ ಹಿಟ್ಟನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ನಾನು ಇಲ್ಲಿ ಮೈದಾ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಮೆತ್ತಗೆ ಬರಲಿ ಅಂಥೇಳಿ. ನೆಕ್ಸ್ಟ್ ಇದನ್ನು ನಾವು ತುಂಬ ಜಾಸ್ತಿ ನೀರು ಥರ ಏನು ರುಬ್ಕೋಬಾರ್ದು, ಯಾಕಂದರೆ ನಾವು ಇಲ್ಲಿ ಇಡ್ಲಿ ರವೆ ಏನಿದೆ ತರಿಯಾಗಿ ರುಬ್ಕೊಂಡಿದ್ದೀವಿ. ಹಾಗಾಗಿ ಅವಲಕ್ಕಿದೇನಿದೆ ನಾನು ತುಂಬ ಗಟ್ಟಿಯಾಗಿ ರುಬ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನ ಆ್ಯಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೀವು ಇದನ್ನು ಒಂದು ಹಾಫ್ ಆನ್ ಅವರ್ ಬಿಡೋ ಹಾಗಿದ್ದರೆ, ನೀವು ಅಡುಗೆ ಮಾಡೋಕ್ಕೆ ಒಂದು ಅರ್ಧ ತಾಸು ಟೈಮ್ ಇದೆ ಅನ್ನೋ ಹಾಗಿದ್ರೆ ಇದಕ್ಕೆ ನೀವು ಇನೋ ಸೋಡಾ ಏನು ಬಳಸಬೇಡಿ. ನಾವು ಎಲ್ಲ ಮಾಡಿದ ತಕ್ಷಣವೇ ಮಿಕ್ಸಿಗೆ ಹಾಕಿ ರುಬ್ಬಿದ ತಕ್ಷಣವೇ ಮಾಡ್ಕೊತೀವಿ ಅನ್ನೋ ಹಾಗಿದ್ರೆ ಒಂದು ಅರ್ಧ ಆಗುವಷ್ಟು ಇನೋ ಪೌಡರ್ನ ಆ್ಯಡ್ ಮಾಡ್ಕೊಳ್ಳಿ. ಯಾಕಂತಂದರೆ ಸೋಡಾ ಆ್ಯಡ್ ಮಾಡೋದ್ರಿಂದ ಜಲ್ದಿ ಉಬ್ಬಿ ಮೆತ್ತಗೆ ಬರುತ್ತೆ. ಹಾಗಾಗಿ ನೆಕ್ಸ್ಟ್ ನೋಡಿ, ನಾನು ಇದಕ್ಕೆ ಈಗ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಒಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿನ ಹಾಕ್ತಾಯಿದ್ದೀನಿ. ನಿಮಗೆ ಏನು ಬೇಡ ಅನ್ನೋ ಹಾಗಿದ್ರೆ ಪ್ಲೇನ್ ಪಡ್ ಮಾಡ್ಕೋಬೋದು. ಇಲ್ಲ ಅನ್ನೋ ಹಾಗಿದ್ರೆ ಈ ರೀತಿ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿನ ಆ್ಯಡ್ ಮಾಡ್ಕೋಬೋದು. ನಾನು ಇಲ್ಲಿ ಈರುಳ್ಳಿ ಮೆಣಸಿನ್ಕಾಯಿ ಕೊತ್ತಂಬರಿನ ಹಾಕಿದ್ದೀನಿ, ಸಣ್ಣದಾಗಿ ಕಟ್ ಮಾಡಿ. ನೀವು ಬೇಕಾದ್ರೆ ಇನ್ನು ಇದರಲ್ಲಿ ಏನಾದರೂ ಆ್ಯಡ್ ಮಾಡ್ಕೋಬೇಕನ್ನೋ ಹಾಗಿದ್ರೆ ಸ್ವಲ್ಪ ಗಜ್ಜರಿ ಕೂಡ ಆ್ಯಡ್ ಮಾಡ್ಕೋಬೋದು. ನೆಕ್ಸ್ಟ್ ನೋಡಿ, ಒಂದು ಪಡ್ಡಿನ ಪ್ಯಾನ್ ಏನಿದೆ ಅದನ್ನು ಹಾಕಿಬಿಟ್ಟು ಎಣ್ಣೆ ಹಾಕಿ ಸ್ವಲ್ಪ ಕಾಯೋಕ್ಕೆ ಬಿಡಬೇಕಾಗುತ್ತೆ. ಒಂದು 5 ನಿಮಿಷಗಳ ಕಾಲ ಎಣ್ಣೆ ಬಿಸಿ ಆದ ನಂತರ ಪಡ್ಡು ಏನಿದೆ ಬಿಸಿ ಆಗಬೇಕು. ಪಡ್ಡಿನ ಹಂಚು ಬಿಸಿ ಆದ ಮೇಲೆ ನಾನೀಗ ಎಲ್ಲವನ್ನು ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನೋಡಿ, ಈಗ ಒಂದೊಂದೇ ಆಗಿ ಇಡ್ಲಿ ರವೆಯಿಂದ ಮಾಡಿರುವಂಥ ಇನ್ಸ್ಟೆಂಟ್ ಪಡ್ಡು ರೆಡಿ ಆಗುತ್ತೆ. ಕೇವಲ 10 ನಿಮಿಷದಲ್ಲಿ ರೆಡಿ ಆಗುತ್ತೆ. ದಿಢೀರಾಗಿ ಮಾಡ್ಕೋಬೋದು. ಒಂದು ಸತಿ ಇದನ್ನು ರುಬ್ಬಿಟ್ಕೊಂಡ್ಬಿಟ್ರೆ ಸಾಕು. ಏನಿಲ್ಲ ಅಂತಂದರೂ 1 ಕಪ್ಪಲ್ಲಿ ನಿಮಗೆ ಆರಾಮ್ಸೆ 4 ಸೆಟ್ ಆಗುತ್ತೆ. ಟಿಫನ್ಗೂ ಕೂಡ ಕರೆಕ್ಟಾಗಿ ಈಸಿಯಾಗಿ ಆಗುತ್ತೆ. ಈಗ ಎಲ್ಲದರೊಳಗೂ ಹಾಕ್ತಾಯಿದ್ದೀನಿ ನೋಡಿ, ಈ ರೀತಿ ಹಾಕ್ತಾ ಹೋಗಬೇಕು. ಹಾಕಿ ಒಂದು 5 ನಿಮಿಷಗಳ ಕಾಲ ಲಿಡ್ನ ಕ್ಲೋಸ್ ಮಾಡ್ಕೊಂಬಿಟ್ರೆ ನಮಗೆ ಈ ಪಡ್ಡು ಅನ್ನೋದು ರೆಡಿ ಆಗಿಬಿಡುತ್ತೆ. ಇಡ್ಲಿ ರವೆಯಿಂದ ಮಾಡಿರೋದ್ರಿಂದ ಸ್ವಲ್ಪ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ. ಈ ಅಕ್ಕಿಯಿಂದ ಮಾಡಿರೋದು ಇದ್ದರೆ ಏನಾಗುತ್ತೆ, ಉಬ್ಬಿರುತ್ತೆ, ಹಾಗಾಗಿ ಜಲ್ದಿ ಬೇಯುತ್ತೆ. ಬಟ್ ಇದು ಇಡ್ಲಿ ರವೆ ಇರೋದ್ರಿಂದ ಒಂದು 5 ನಿಮಿಷಗಳ ಕಾಲ ಬೇಕಾಗುತ್ತೆ. ನೋಡಿ, ಇವಾಗ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಇವಾಗ ಎಲ್ಲವೂ ಕೂಡ ಆರಾಮ್ಸೆ ಎದ್ದೇಳ್ತಿದ್ದಾವೆ ನೋಡಿ. ಈ ರೀತಿ ಎದ್ದೇಳಬೇಕು. ಈ ರೀತಿ ಎದ್ದಿದ್ದಾವೆ ಅಂದರೆ ಕರೆಕ್ಟಾಗಿ ಬಂದಿದೆ ಅಂತ ಅರ್ಥ. ನಿಮ್ಮ ಒಂದು ಪಡ್ಡು ಬರಬೇಕು ಅನ್ನೋ ಹಾಗಿದ್ರೆ ಒಂದು 5ರಿಂದ 10 ನಿಮಿಷಗಳ ಕಾಲ ಆದರೂ ಇದನ್ನು ಕರೆಕ್ಟಾಗಿ ಬೇಯಿಸ್ಕೋಬೇಕು. ಲೋ ಫ್ಲೇಮ್ನಲ್ಲಿ ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ನೋಡಿ, ಇವಾಗ ರೆಡಿಯಾಗಿರುವಂಥ ಪಡ್ಡು ಏನಿದೆ ಉಲ್ಟಾ ಮಾಡ್ಕೊತಾ ಇದ್ದೀನಿ. ಈ ರೀತಿ ಉಲ್ಟಾ ಮಾಡ್ಕೊಂಡ್ಬಿಟ್ಟು ಉಲ್ಟಾ ಕೂಡ ಒಂದು 5 ನಿಮಿಷಗಳ ಕಾಲ ಇದನ್ನು ಬೇಯಿಸ್ಕೋಬೇಕಾಗುತ್ತೆ. ಯಾರೆಲ್ಲ ನನ್ನ ಚಾನಲ್ನ ಮೊದಲ ಬಾರಿಗೆ ನೋಡ್ತಿದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಎಲ್ಲರಿಗಿಂತ ಮುಂಚೆ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಈ ವಿಡಿಯೋ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಈಸಿಯಾಗಿ ದಿಢೀರಾಗಿ ಇಡ್ಲಿ ರವೆಯಿಂದ ಮಾಡಿರುವ ಪಡ್ಡನ್ನ ತಯಾರಿ ಮಾಡೋದು ಅಂತ. ಇದ್ರ ಜೊತೆಗೆ ನೀವು ಚಟ್ನಿ ಜೊತೆಗೆ ಅಥವಾ ಸಾಂಬಾರು ಜೊತೆಗಾದರೂ ತಿನ್ಬೋದು. ತುಂಬ ಇಷ್ಟಪಟ್ಟು ತಿಂತಾರೆ ಮನೆಯಲ್ಲಿ, ಮಕ್ಕಳು ಕೂಡ ಅಷ್ಟೇ. ಒಂದು ಸ್ವಲ್ಪ ಕೂಡ ಸೀದಿಲ್ಲ, ಎಷ್ಟು ಮೆತ್ತಗೆ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ಮೇಲ್ಗಡೆ ಭಾಗ ಎಲ್ಲ ಕ್ರಿಸ್ಪಿಯಾಗಿದೆ, ಒಳಗಡೆ ಭಾಗ ತುಂಬ ಸ್ಮೂತಾಗಿದೆ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.